ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇಲ್ಲಿಯವರೆಗೂ ಕೂಡ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 2ನೇ ಅಧ್ಯಾಯ ಮುಗಿಸಿ 3ನೇ ಅಧ್ಯಾಯಕ್ಕೆ ಬಂದು 3ನೇ ಅಧ್ಯಾಯದಿಂದ 1ರಿಂದ 4ರವರೆಗೆ ತಿಳಿದುಕೊಂಡಿವೆ ಪ್ರಿಯರೇ. ಇವತ್ತು 5ನೇ ವಾಕ್ಯದ ಕಡೆಗೆ ನಾವು ಗಮನ ಹರಿಸುವ. ಇದನ್ನು ಸಂಪೂರ್ಣವಾಗಿ ಒಂದೊಂದು ಅಧ್ಯಾಯನೇ ಕೊಡ್ಬೋದು, ಬಟ್ ನಾನು ಅವತ್ತೇ ಹೇಳಿದಾಗೆ ಈ ನಮ್ಮ ಜನಗಳು ಸ್ಟೈಲ್ ಕಲ್ತಿರೋ ಕಾರಣಕ್ಕೋಸ್ಕರ 1/4 ಗಂಟೆ 20 ನಿಮಿಷದ ವಾಕ್ಯ ಮಾತ್ರ ಕೇಳ್ತಾರೆ ಹೊರತು ಅರ್ಧ ಗಂಟೆ 1 ಗಂಟೆ ವಾಕ್ಯ ಕೇಳೋದಿಲ್ಲ. ಅಕಸ್ಮಾತ್ ಅವರು ವಾಕ್ಯನ ಕೇಳಿದ್ರು ಕೂಡ ಲೈಕ್ ಮತ್ತು ಒಂದು ಕಮೆಂಟನ್ನು ಹಾಕಬೇಕು ಅಂತ ಹೇಳೋಂಥ ಒಂದು ಜ್ಞಾನನೂ ಕೂಡ ಇಲ್ಲ. ದೇವ್ರ ಮಕ್ಕಳಿಗೆ ಸಪೋರ್ಟ್ ಮಾಡದೇ ಇದ್ದರೆ ಇನ್ನು ಯಾವ ಥರನೂ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೂ ನಾನು ಕರ್ತನಿಂದ ಬಂದಂಥ ಒಬ್ಬ ದಾಸನಾಗಿರೋ ಕಾರಣಕ್ಕೋಸ್ಕರ ಸೇವೆಯನ್ನು ಮಾಡ್ತಾಯಿದ್ದೀನಿ. ಇದನ್ನು ನೋಡುವಂಥ ನಿಜವಾದ ದೇವರ ಮಕ್ಕಳು ಯೂಟ್ಯೂಬ್ನಲ್ಲಿ ಬರುವಂಥ ಸೇವಕರ ವಾಕ್ಯಗಳು ಸತ್ಯವೇ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಮತ್ತು ದೇವರ ವಚನದಿಂದ ಆಧಾರದ ಪ್ರಕಾರನೇ ಮಾತಾಡೋದೇ ಆದರೆ ಒಂದು ಕಮೆಂಟನ್ನು ಕೊಡಿ. ಯೂಟ್ಯೂಬ್ನಲ್ಲಿ ಯಾವುದೇ ಸೇವಕರೇ ಆಗಿರಲಿ, ಅವರು ಉತ್ತಮವಾಗಿ ಕೊಡುವ ವಾಕ್ಯವನ್ನು ಕೊಡುವಾಗ ಅವರಿಗೆ ನೀವು ಕೊಡುವಂತಹ ಒಂದು ಕಾಣಿಕೆ ಅಂದರೆ ಹಣ ಕಾಸು ಅಲ್ಲ, ನೀವು ಕೊಡುವಂಥ ಲೈಕ್ ಆಗಿರ್ತದೆ ಪ್ರಿಯರೇ. ಇರಲಿ, ದಿನನಿತ್ಯನೂ ಕೂಡ ನೀವು ಲೈಕ್ ಕೊಡಿ ಇದನ್ನು ಕೇಳೋದಿಲ್ಲ. ಇನ್ನು ಕೊಡುವುದು ಬಿಡೋದು ನಿಮಗಿಷ್ಟ. ಆದರೆ ಇವತ್ತು ನಾವು ಮತ್ತೇನು ಬರೆದ ಸುವಾರ್ತೆ 1ನೇ ಅಧ್ಯಾಯ ತಿಳ್ಕೊಂಡು 2ನೇ ಅಧ್ಯಾಯದ ಸಂಪೂರ್ಣ ಮಾಹಿತಿಗಳನ್ನು ನಾನು ಕೊಟ್ಟಿದ್ದೀನಿ. ಈಗ 3ನೇ ಅಧ್ಯಾಯ 1ರಿಂದ 4ರವರೆಗೆ ನಾನು ನಿನ್ನೆ ಕೊಟ್ಟಿದ್ದೆ. ಇವತ್ತು 5ನೇ ವಾಕ್ಯ ಮಾತ್ರ ಕೊಡ್ತೀನಿ ಪ್ರಿಯರೇ. ಈ ಒಂದು 5ನೇ ವಾಕ್ಯವನ್ನು ಕೊಡುವಾಗ ದೇವರು ತಾನೇ ತನ್ನ ಪ್ರಭಾವವನ್ನು ತೋರಿಸದೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಮತ್ತೇನು ಬರೆದ ಸುವಾರ್ತೆ 3ನೇ ಅಧ್ಯಾಯದ ಕಡೆ ವಾಕ್ಯಕ್ಕೆ ಹೋಗುವಾಗ ನಿನ್ನ ನಾಮ ಮಹಿಮೆಯಾಗಲಿ ಸ್ವಾಮಿ. ಇವತ್ತು 3:5 ಕೊಡುವಾಗ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಇಲ್ಲಿ ಈ ವಾಕ್ಯದಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ ಪ್ರಿಯರೇ, ಯೋಹಾನನು ಏನು ಮಾಡ್ತಾನೆ ಅಂತಂದರೆ, ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ರಾಜ್ಯ ಸಮೀಪವಾಯಿತು ಸಾರಿ ಹೇಳ್ದ. ಅದನ್ನೇ ಕಂಟಿನ್ಯೂ ಆಗಿ ಯೇಸು ಸ್ವಾಮಿನ ಹೇಳಿದ್ರು. ಅದು ಮಲಾಕಿಯನ ಪ್ರವಾದನೆ ಗ್ರಂಥದಲ್ಲಿ ನಿಲ್ಲಿಸಿರತಕ್ಕಂತಹ ಮಾತನ್ನೇ ಯೋಹಾನ ಮುಂದುವರಿಸ್ದ. ಅದನ್ನೇ ಯೇಸು ಸ್ವಾಮಿ ಹೇಳಿದ್ರು, ಅದನ್ನೇ ಪೇತ್ರ ಹೇಳ್ದ. ಹಾಗೆಯೇ ಪೌಲ ಇತ್ಯಾದಿ ಇರ್ತಕ್ಕಂಥ ಸೇವಕರುಗಳು ಹೇಳಿದ್ರು. ಇವತ್ತು ಕೂಡ ನಾವು ಕೂಡ ಹೇಳುವಂಥದ್ದು ಏನಂದರೆ, ಪಾಪವನ್ನು ಬಿಟ್ಟು ಲೋಕದ ಕಡೆಗೆ ತಿರುಗಿಕೊಳ್ಳಿರಿ ಅಂತಲೇ ಸುವಾರ್ತೆ ಸಾರೋದು. ಬೈಬಲ್ನ ಸುವಾರ್ತೆ ಅದೊಂದೇ, ಇನ್ನೇನಿಲ್ಲ ಪ್ರಿಯರೇ. ದೇವರ ಕಡೆಗೆ ತಿರುಗಿಸಲಿಕ್ಕಿರುವಂಥ ಮಾರ್ಗವನ್ನು ನಾವು ತೋರಿಸಿಕೊಟ್ಟು ಆ ಪಾಪದ ದಾರಿಯಲ್ಲಿ ನಡಿಬಾರ್ದಂಥ ಪ್ರತಿಯೊಬ್ಬ ಸಭಾಪಾಲಕರು ಮತ್ತು ಸೇವಕರುಗಳು ತೋರಿಸ್ಕೊಡ್ತೀವಿ. ಇದೇ ನಮ್ಮ ಒಂದು ಮೇನ್ ಉದ್ದೇಶ ಕೂಡ, ಪಾಪದ ಜೀವಿತವನ್ನು ಬಿಡು ಅಂತೇಳಿ. ಹಾಗಾದರೆ ಇವತ್ತು 5ನೇ ವಾಕ್ಯಕ್ಕೆ ನಾವು ಬರೋದೇ ಆದರೆ ಇದರಲ್ಲಿ ಓದ್ತೀನಿ ನಾನು. ಆಗ ಯೆರೂಸಲೇಮು, ಎಲ್ಲ ಯೂದಾಯವು, ಯೋರ್ದಾನ್ ಹೊಳೆಯ ಸುತ್ತಲಿರುವ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ. 6ನೇ ವಾಕ್ಯ, ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುತ್ತಿದ್ದರು. ಹಾಗಾದರೆ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುತ್ತಾ ಇದ್ದರು ಯಾಕೆ? ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಂಥ ಒಂದು ಅರ್ಥ ಏನು? ದೀಕ್ಷಾ ಸ್ನಾನ ಯಾಕಾಗಿ ಮಾಡಿಸಿಕೊಳ್ಳಬೇಕು? ಇದರ ಬಗ್ಗೆ ನಾವು ತಿಳಿಯದೆ ಆದರೆ ಪ್ರಿಯರೇ, ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿತಾ ಇದೆ. ಆ ಯೋಹಾನನ ಅವತ್ತಿನ ಒಂದು ಬೋಧನೆ ಕೇಳಿದಾಗ ಪ್ರಿಯರೇ, ಎಲ್ಲರಿಗೂ ಮನಸ್ಸಿಗೆ ಚುಚ್ಚಿದಾಗ ಆಗಿರ್ಬೋದು. ದೇವರ ರಾಜ್ಯದ ಬಗ್ಗೆ ವಿವರಿಸಿದಾಗ ಎಲ್ಲರೂ ಪಾಪ ಪರಿಹಾರ ಮಾಡೋಕ್ಕೋಸ್ಕರ ದೇವರ ರಾಜ್ಯಕ್ಕೆ ಬಂದಿದ್ದಾರೆ, ಯಾವನು ಬಂದ್ಬಿಡೋದಿಲ್ಲ. ಅದು ಒಂದು ವಾಕ್ಯನ ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಅದರ ಮಧ್ಯದಲ್ಲಿ ಎಷ್ಟೋ ಮಾತುಕತೆಗಳು ಆ ಜನಗಳ ಮುಂದೆ ಯೋಹಾನ ಆಡಿರ್ತಾನೆ. ಪಾಪದ ಬಗ್ಗೆ ಬಿಡಿಸಿ ಹೇಳಿದಾಗ ಜನಗಳಿಗೆ ಒಂಥರ ಗಾಬರಿ ಆಗಿರ್ಬೋದು. ನಾನು ಪರಲೋಕ ರಾಜ್ಯದ ದೇವರ ಒಂದು ಪ್ರೀತಿನ ಕಳ್ಕೊಬಿಡ್ತೀನಲ್ಲ ಅಂತ ಹೇಳ್ತಕ್ಕಂಥ ಭಾವನೆ ಬಂದಿರ್ಬೋದು ಪ್ರಿಯರೇ. ಆ ಭಾವನೆ ಬಂದಂಥ ಒಂದು ಕಾರಣಕ್ಕೋಸ್ಕರ ಅವನು ಆ ಯೋರ್ದಾನ ಹೊಳೆ ಹತ್ತಿರ ಇದ್ದುಕೊಂಡು ಅವನು ಹೇಳ್ತಾ ಇದ್ದರೆ ಅದನ್ನು ಕೇಳಲಿಕ್ಕೋಸ್ಕರ ಯೆರೂಸಲೇಮಿನ ಜನಗಳು ಎಲ್ಲ ಯೂದಾಯದ ಜನಗಳು, ಯೋರ್ದಾನ ಹೊಳೆಯ ಎಲ್ಲ ಸೀಮೆಯ ಜನಗಳು ಅವನ ಬಳಿಗೆ ಹೊರಟು ಹೋಗಿ ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು. ಹಾಗಾದರೆ ಅವರಿಗೆ ಒಂದು ಮಾನಸಾಂತರ ಬಂದಿದೆ ಅಂತ ಅರ್ಥ. ದೀಕ್ಷಾಸ್ಥಾನ ಅಂತ ಹೇಳುವಂಥದ್ದು ಒಂದು ಮತಾಂತರ ಅಲ್ಲ ಪ್ರಿಯರೇ. ಇವತ್ತು ಏನು ಮಾಡ್ತಾಯಿದ್ದಾರೆ ಅಂದರೆ, ದೀಕ್ಷಾಸ್ಥಾನ ಕೊಟ್ಬಿಟ್ಟಿರ್ತಾರೆ, ಮತಾಂತರ ಅಂತ ಹೇಳಿ ಹೇಳ್ತಾರೆ. 2ರಿಂದ ಏನಂತಾರೆ ಪ್ರಿಯರೇ, ದೀಕ್ಷಾಸ್ಥಾನವನ್ನು ಕೊಡುವಾಗ ಅಯ್ಯೋ ನನಗೆ ಈಗಲೇ ದೀಕ್ಷಾಸ್ಥಾನ ಬೇಡ, ನನ್ನ ಮಕ್ಕಳದು ಮದುವೆ ಆಗಲಿ, ದೀಕ್ಷಾಸ್ನಾನ ಕೊಟ್ಬಿಟ್ರೆ ನಮ್ಮನ್ನು
ಕುಟುಂಬದಲ್ಲಿ ಕುಲದಿಂದ ಎಲ್ಲ ತೆಗೆದುಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಇಲ್ಲ ಪ್ರಿಯರೇ, ಈ ಕುಲದಿಂದ ತೆಗೆದುಹಾಕೋದಕ್ಕೆ ಕುಟುಂಬಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ. ದೀಕ್ಷಾ ಸ್ನಾನ ಅಂತ ಹೇಳುವಂಥದ್ದು ಏನಂದರೆ, ನಿನ್ನ ಪಾಪವನ್ನು ನೀನು ಒಪ್ಪಿಕೊಂಡು ನೀನು ಪಾಪನ ಬಿಟ್ಟು ಸಂಪೂರ್ಣವಾಗಿ ದೇವರ ಕಡೆಗೆ ತಿರುಗಿಕೊಂಡು ದೇವರ ಮಗನು ಅಥವಾ ಮಗಳಾಗಿ ಜೀವಿಸಲಿಕ್ಕೆ ಮಾಡುವಂತಹ ಒಂದು ಕಾರ್ಯವೇ ದೀಕ್ಷಾ ಸ್ನಾನದ ಮೂಲಕ ಆಗ್ತದೆ ಪ್ರಿಯರೇ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೀಕ್ಷಾ ಸ್ನಾನ ಅಂತ ಹೇಳೋದು ಒಂದು ಮತಾಂತರ ಅಲ್ಲ. ದೀಕ್ಷಾ ಸ್ನಾನ ಅಂತ ಹೇಳುವಂಥದ್ದು ಪಾಪದ ಪಾಲಿಗೆ ನಾವು ಸತ್ತು ದೇವರಿಗೋಸ್ಕರ ಜೀವಿಸುವಂಥ ಒಂದು ಮಾರ್ಗವನ್ನೇ ದೇವರು ಕೊಟ್ಟಂಥ ಒಂದು ಚಿಕ್ಕ ಒಂದು ನಿಯಮನೇ ದೀಕ್ಷಾ ಸ್ನಾನ ಆಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇರಲಿ ಪ್ರಿಯರೇ, ಈಗ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳುವಾಗ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವಾಕ್ಯ ಬರೆದಿದ್ದರೆ, ಯೆರೂಸಲೇಮು ಯೂದಾಯ ಮತ್ತು ಅದರ ಯೋರ್ದನ್ ಹೊಳೆಯ ಸುತ್ತಮುತ್ತಲಿರೋ ಎಲ್ಲ ಸೀಮೆ ಜನಗಳು ಬಂದಿದ್ದಾರೆ. ಹೆಂಗೆ ಪ್ರಚಾರ ಆಗಿರ್ಬೋದು ಲೆಕ್ಕ ಹಾಕಿ ಪ್ರಿಯರೇ. ಅಯ್ಯೋ, ಅಲ್ಲೊಬ್ಬ ಯೋಹಾನ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನೀರಿನಲ್ಲಿ ದೀಕ್ಷಾ ಸ್ನಾನ ಕೊಡಿಸ್ತಿದ್ದಾನೆ. ಪಾಪ ಪರಿಹಾರ ಆಗಬೇಕಿದ್ರೆ ನಾವು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೋಬೇಕು. ತೆಗೆದ್ರೆ ಮಾತ್ರ ಪರಿಹಾರ. ಹೇಳೋದು ಎಷ್ಟು ಬೇಗ ಪ್ರಚಾರ ಆಗಿರ್ಬೋದು. ಪ್ರಚಾರ ಆದಾಗ ನಿಜವಾಗಿ ಪಾಪದ ಪ್ರಜ್ಞೆ ಇರುವವರು, ಪಾಪಕ್ಕೋಸ್ಕರ ಭಯಪಡೋರು ಎಲ್ಲರೂ ಬಂದು ಅಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರು. ಇವತ್ತು ಏನು ಗೊತ್ತಾ, ಪಾಪದ ಬಗ್ಗೆ ತಿಳಿಸಿ 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 ಹೇಳಿದ್ರು ಕೂಡ ಅದೇ ಪಾಪದಲ್ಲಿ ಬಿದ್ದು 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 ಒದ್ದಾಡ್ತಿರ್ತಾರೆ ಹೊರತು ಪಾಪ ಪರಿಹಾರಕ್ಕೋಸ್ಕರ ಏನು ಮಾರ್ಗ ಹುಡ್ಕೋಬೇಕು ಅಂತ ಗೊತ್ತಿಲ್ಲ ಪ್ರಿಯರೇ. ಇವತ್ತು ಸುಮಾರು ಜನ ಏನು ಮಾಡ್ತಿರ್ತಾರೆ, ಪಾಪ ಪರಿಹಾರ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಾಯಿರ್ತಾರೆ, ದೇವಾಲಯಗಳಿಗೆ ಹೋಗ್ತಾರೆ, ದಾನ ಧರ್ಮಗಳನ್ನ ಮಾಡ್ತಾರೆ, ಪುಣ್ಯಕ್ರಿಯೆಗಳನ್ನು ಮಾಡ್ತಾರೆ. ಇದು ಎಲ್ಲದರಿಂದ ಪಾಪ ಪರಿಹಾರ ಆಗೋದಿಲ್ಲ ಪ್ರಿಯರೇ. ಯಾಕೆಂದರೆ ದಾನ ಧರ್ಮ ಮಾಡಬೇಕಿದ್ರೆ ನಿನಗೆ ಕೆಪಾಸಿಟಿ ಇರಬೇಕು. ನಿನಗೆ ಆ ಒಂದು ಹಣಕಾಸನ್ನು ದೇವರು ಒದಗಿಸಿರತಕ್ಕಂಥ ಕಾರಣ, ನಿನಗೆ ಕೈ ಕಾಲುಗಳನ್ನ ನೆಟ್ಟಿಗೆ ಕೊಟ್ಟಿರತಕ್ಕಂಥ ಕಾರಣ, ನಿನ್ನ ಜೀವಿತದಲ್ಲಿ ನಿನಗೆ ಒಂದು ಅಂಗವಿಕಲವಾಗಿ ಮಾಡೋದ್ರೆ ನಿನಗೆ ಒಳ್ಳೆ ಜ್ಞಾನ ಕೊಟ್ಟಿರೋ ಕಾರಣಕ್ಕೋಸ್ಕರ ನೀನು ಸಂಪಾದನೆ ಮಾಡ್ತಾಯಿದ್ಯಾ. ನೀನು ಹುಟ್ಟುವಾಗಲೇ ಅಂಗವಿಕಲ ಮಗುವಾಗಿ ಹುಟ್ಟಿದರೆ ನೀನು ಸಂಪಾದನೆ ಮಾಡಲಿಕ್ಕೆ ಆಗ್ತಾಯಿತ್ತಾ? ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿ. ಎರಡನೇದಾಗಿ ಬಡತನದಲ್ಲಿ ಹುಟ್ಟಿದರೆ ಮಾಡಲಿಕ್ಕೆ ಆಗ್ತಾಯಿತ್ತಾ? ದಾನ ಧರ್ಮ ಮತ್ತು ಪುಣ್ಯಕ್ರಿಯೆಗಳನ್ನ ಮಾಡ್ಲಿಕ್ಕೆ ಆಗ್ತಾಯಿತ್ತಾ? ಅಥವಾ ನಿನಗೆ ಜ್ಞಾನನೇ ಇಲ್ಲದ್ರೆ ದಡ್ಡನಾಗಿದ್ದರೆ ನಿನಗೆ ಮಾಡ್ಲಿಕ್ಕೆ ಆಗ್ತಾಯಿತ್ತಾ? ಇದನ್ನೆಲ್ಲ ಯೋಚನೆ ಮಾಡಿ. ಇವತ್ತು ನಮಗೊಂದು ಜ್ಞಾನ, ಬುದ್ಧಿ, ತಿಳುವಳಿಕೆ, ಶರೀರದ ನರನಾಡಿಗಳಿಗೂ ಕೂಡ ಶಕ್ತಿನ ಕೊಟ್ಟವರು ದೇವರು. ಶಕ್ತಿ ಕೊಟ್ಟಿದ್ದಾರೆ, ಸಂಪಾದನೆ ಮಾಡ್ತೀವಿ. ಸಂಪಾದನೆ ಮಾಡಿದ್ರೆ ಸ್ವಲ್ಪ ಭಾಗನ ನಾವು ಜನಗಳಿಗೆ ದಾನ ಧರ್ಮ ಮಾಡ್ತೀವಿ ಅಷ್ಟೇ. ಇದರಲ್ಲಿ ಪುಣ್ಯಕ್ರಿಯೆಯನ್ನು ಬರೋದಿಲ್ಲ. ಆದರೆ ದಾನ ಧರ್ಮ ಮಾಡಿದ್ದಕ್ಕೆ ಆಶೀರ್ವಾದ ಇದೆ. ಆದರೆ ದಾನ ಧರ್ಮ ಮಾಡದೆ ತಗೊಂಡು ನಿನಗೆ ಸ್ವರ್ಗ ಇಲ್ಲ, ಇದು ಸುಳ್ಳು. ಯಾಕೆಂದರೆ ದೇವರು ಕೊಟ್ಟಿದ್ರೆ ನೀನು ಕೊಡ್ತಾ ಇದ್ದೆ ಅಷ್ಟೇ. ನೀನಾಗಿ ನೀನು ಏನು ಮಾಡಿದ್ದೆ, ನಿಂದೊಂದು ಕೈ ಬೆರಳು ಕೂಡ ಅಲ್ಲಾಡಬೇಕಿದ್ರೆ ದೇವರ ಶಕ್ತಿ ಇರಬೇಕು. ಸ್ಟ್ರೋಕ್ ಹೊಡೆದಂತಹ ಒಂದು ಜಾಗಕ್ಕೆ ನೀವು ಹೋಗಿ, ಪಾರ್ಶ್ವವಾಯು ರೋಗಿಗಳು ಇರ್ತಕ್ಕಂಥ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೊಂದು ಪೆನ್ನನ್ನು ಹಿಡಿದು ಬರೀಲಿಕ್ಕೆ ಕೂಡ ಅವ್ರು ಕಷ್ಟಪಡ್ತಾರೆ ಪ್ರಿಯರೇ. ಯಾಕೆಂದರೆ ಅಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ, ಒಂದು ಬೆರಳು ಅಲ್ಲಾಡಿಸ್ಬೇಕಿದ್ರು ದೇವರ ಪರ್ಮಿಷನ್ ಇಲ್ಲದೆ ಆಗೋದಿಲ್ಲ. ಹಾಗಾದರೆ ನಮ್ಮ ಶಕ್ತಿಯಿಂದ ನಾವು ಸಂಪಾದನೆ ಮಾಡ್ತಾಯಿಲ್ಲ, ನಮ್ಮ ಶಕ್ತಿಯಿಂದ ದಾನ ಧರ್ಮ ಮಾಡ್ತಾಯಿಲ್ಲ, ನಮ್ಮ ಶಕ್ತಿಯಿಂದ ನಾವು ಪುಣ್ಯಕ್ರಿಯೆಗಳನ್ನ ಮಾಡ್ತಾಯಿಲ್ಲ. ನಾವು ಮಾಡ್ತಾ ಇರೋದು ದೇವರು ಕೊಟ್ಟದನ್ನು ನಾವು ವಾಪಸ್ ಕೊಡ್ತಾ ಇದ್ದೀವಿ ಅಷ್ಟೇ ಪ್ರಿಯರೇ. ಇದರಲ್ಲಿ ಅತಿಶಯಕ್ತಿ ಇಲ್ಲ. ಆದರೆ ನಿನ್ನ ದಾನ ಧರ್ಮಗಳಿಂದ, ನಿನ್ನ ಪುಣ್ಯಕ್ರಿಯೆಗಳಿಂದ ನೀನು ಪರಲೋಕಕ್ಕೆ ಹೋಗೋದಿಲ್ಲ. ಅದರ ಬದಲಿಗೆ ನಿನ್ನ ಪಾಪನ ನೀನು ಒಪ್ಕೋಬೇಕು, ಅದನ್ನು ಅರಕೆ ಮಾಡಬೇಕು, ದೇವರ ಮುಂದೆ ನಿನ್ನ ಪಾಪನ ಸಲ್ಲಿಸಬೇಕು. ನಂತರ ಕ್ರೈಸ್ತ ಪದ್ಧತಿಯ ಪ್ರಕಾರ ಬಂದು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಾಗ ನೀನು ಮಣ್ಣಿನ ಒಳಗಡೆ ಊತಾಕಿ ಇದ್ದಾಗ ಅಲ್ಲಿ ಅವನಿಗೆ ಮರಣ ಸಿಗ್ತದಲ್ಲ, ಅದರ ಸಂಕೇತವಾಗಿ ಏನು ಮಾಡ್ತೀವಿ, ನಾವು ನೀರಿನಲ್ಲಿ ಊತಾಕ್ತೀವಿ. ನೀರಿನಲ್ಲಿ ಊತಾಕಿದಾಗ ಹಳೆಯ ಪಾಪದ ವ್ಯಕ್ತಿ ಸತ್ತ ಅಂಥೇಳಿ ಅರ್ಥ. ತಕ್ಷಣ ನೀರಿನಿಂದ ನಾವು ಮೇಲಕ್ಕೆತ್ತೀವಿ, ಅದರ ಅರ್ಥ ಆತನ ಪಾಪ ಪರಿಹಾರವಾಗಿ ಅವನು ಇನ್ನು ದೇವರಿಗೋಸ್ಕರ ಜೀವಿಸಬೇಕು ಅಂತೇಳಿ. ದೀಕ್ಷಾಸ್ನಾನ ಆಗಿರ್ತಕ್ಕಂಥ ವ್ಯಕ್ತಿಗಳು ದೇವರಿಗೋಸ್ಕರ ಜೀವಿಸ್ತಿದ್ದ ಪ್ರಮಾಣ ಮಾಡಿದ ಮೇಲೆ ಇನ್ನು ಮುಂದಕ್ಕೆ ಪಾಪಗಳು ಬರದಂತೆ ಕಾಪಾಡ್ಕೋಬೇಕಾಗಿರೋದು ಅವನ ಕರ್ತವ್ಯ. ಇವತ್ತು ದೀಕ್ಷಾಸ್ನಾನ ಆಗಿದೆ ಅಂತ ಹೇಳೋಂಥ ಮಾತ್ರಕ್ಕೆ ಪಾಪದಲ್ಲಿ ಇರೋದು ದೇವರ ಚಿತ್ತ ಅಲ್ಲ. ಅದಕ್ಕೆ ಆಧಾರವಾದ ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆ ಪ್ರಿಯರೇ, 6ನೇ ಅಧ್ಯಾಯಕ್ಕೆ ನಾವು ಹೋಗುವ. ಈ ರೋಮಪುರ 6ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದ್ತೇನೆ. ಹಾಗಾದರೆ ಏನು ಹೇಳೋಣ, ದೇವರ ಕೃಪೆ ಹೆಚ್ಚಲಿ ಎಂದು ಇನ್ನು ಪಾಪದಲ್ಲಿ ಇರಬೇಕು, ಎಂದಿಗೂ ಇರಬಾರದು. ಹಾಗಾದರೆ ಬೈಬಲ್ ಏನು ಬೋಧಿಸಿದೆ, ಪಾಪದಲ್ಲಿ ಇರಬಾರ್ದು, ಪಾಪದಲ್ಲಿ ಇರಬಾರ್ದು, ಎಂದಿಗೂ ಇರಬಾರದು ಅಂತ ಸ್ವಾಮಿ ಹೇಳ್ತಿದ್ದಾರೆ ಇಲ್ಲಿ.
ಹಾಗಾದರೆ ಎಂದಿಗೂ ಇರಬಾರ್ದರೆ ಅದರ ಅರ್ಥ ಪಾಪನೇ ಮಾಡಬಾರ್ದು ಅಂತೇಳಿ. ಆದರೂ ಗೊತ್ತಿಲ್ಲದೇ ಪಾಪಗಳು ಬಂದೋಗ್ಬಿಡ್ತೇವೆ ಪ್ರಿಯರೇ. ಪಾಪಗಳು ಬಂದಾಗ ತಕ್ಷಣ ದೇವರ ಹತ್ರ ಹೋಗಿ ಆ ಪಾಪನ ಪರಿಹಾರ ಮಾಡಿಕೊಡಿ, ಇನ್ನೊಂದು ಸಲ ಮಾಡೋದಂಗೆ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು ಪ್ರಿಯರೇ. ಇಲ್ಲಿ 2ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಪಾಪದ ಪಾಲಿಗೆ ಸತ್ತವರಾದ ನಾವು ಅದರಲ್ಲೇ ಬದುಕುವುದು ಹೇಗೆ? ಯಾವ ಥರ ಸತ್ವಿ? ಪಾಪದ ಬಗ್ಗೆ ಯಾವ ಥರ ಸತ್ವಿ ನೋಡೋಣ, ಮುಂದಕ್ಕೆ ಹೋಗೋಣ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ, ದೀಕ್ಷಾಸ್ನಾನ ಮಾಡಿಸಿಕೊಂಡಿರ್ತಕ್ಕಂಥ ದೇವಜನಗಳೇ ಸ್ಪಷ್ಟವಾಗಿ ಕೇಳ್ಕೊಳ್ಳಿ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುದಾರರಾಗೋದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂಬುದು ತಿಳಿಯದೋ? ಹಾಗಾದರೆ ನಾವು ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುದಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೀವಿ. ಹಾಗಾಗಿ ಯೇಸು ಕ್ರಿಸ್ತ ಯಾಕೆ ಸತ್ತ ಅಂತ ಹೇಳೋದ್ರ ಬಗ್ಗೆ ನಾವು ತಿಳಿಯಲಿಕ್ಕೆ ಹೋಗದೆ ಆದರೆ ಪ್ರಿಯರೇ, ಯೇಸು ಸ್ವಾಮಿ ಯಾಕೆ ಸತ್ರು ಅಂತ ಹೇಳೋದ್ರ ಬಗ್ಗೆ ನಾವು ತಿಳಿತಿದ್ದೀವಿ. ಯೇಸು ಮರಣದಲ್ಲಿ ಯಾಕೆ ಪಾಲುದಾರರಾಗಬೇಕು ಅಂತ ಹೇಳೋದ್ರ ಬಗ್ಗೆ ನಾವು ತಿಳಿಯದೆ ಆದರೆ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಪಾಪ ಪರಿಹಾರ ಮಾಡಬೇಕಾದ್ರೆ ಪ್ರಾಣಿಗಳ ಬಲಿಗಳನ್ನು ಕೊಡ್ತಾ ಇದ್ರು ಪ್ರಿಯರೇ. ಇದರಿಂದ ಪಾಪ ಮುಚ್ಚಲ್ಪಡ್ತಿತ್ತು ಹೊರತು ತೊಳೆಯಲ್ಪಡ್ತಿರಲಿಲ್ಲ. ಪ್ರತಿ ವರ್ಷಕ್ಕೊಮ್ಮೆ ಯಾಜಕರ ಹತ್ರ ಹೋಗಿ ಪಾಪವನ್ನು ಹೇಳಿಕೊಂಡು ಅರಕೆ ಮಾಡಿ ಅವ್ರಿಗೆ ಸಂಬಂಧಪಟ್ಟಂತಹ ಪ್ರಾಣಿಗಳನ್ನು ಕೊಟ್ಟು ಅವರು ಏನು ಮಾಡ್ತಿದ್ರು, ಒಪ್ಕೊಂಡು ಬರ್ತಾಯಿದ್ರು. ಆದರೆ ಅದು ಮುಚ್ಚಲ್ಪಡ್ತಿತ್ತು, ತೊಳೆಯಲ್ಪಡ್ತಿರಲಿಲ್ಲ. ಯಾಕೆ ತೊಳೆಯಲ್ಪಡ್ತಿರಲಿಲ್ಲ ಅಥವಾ ಪರಿಹಾರ ಆಗ್ತಾ ಇರಲಿಲ್ಲ ಅಂತಂದರೆ ಪ್ರಿಯರೇ, ಮನುಷ್ಯ ಮಾಡಿದ ಪಾಪಕ್ಕೆ ಯಾವುದೋ ಪ್ರಾಣಿ ಸತ್ತು ಪ್ರಯೋಜನ ಇಲ್ಲ. ಮನುಷ್ಯ ಮಾಡಿರೋ ಪಾಪಕ್ಕೆ ಮನುಷ್ಯನೇ ಸಾಯಬೇಕಾಗಿತ್ತು. ಮನುಷ್ಯನೇ ಸತ್ತರೆ ಮಾತ್ರ ಪರಿಹಾರ ಅಂತ ನೋಡಿದಾಗ ಲೋಕದಲ್ಲಿ ಯಾರೂ ಇರಲಿಲ್ಲ, ನೀತಿವಂತರು ಇರಲಿಲ್ಲ. ಅದಕ್ಕೆ ದೇವರು ತನ್ನ ಬಾಯಿಯ ಮಾತಿಗೆ ಜೀವವನ್ನು ಕೊಟ್ಟು ಆತನನ್ನೇ ಯೇಸುವಾಗಿ ಕಳಿಸಿ ಮತ್ತಾಯ 1:21 ಪ್ರಕಾರ ಪ್ರಿಯರೇ, ಅವರನ್ನು ತನ್ನ ಜನರು ಯಾರ್ಯಾರು ಯೇಸು ಕ್ರಿಸ್ತನ ಅಂಗೀಕರಿಸಿ ಪಾಪವನ್ನು ಒಪ್ಪಿಕೊಳ್ಳುವಂಥ ಜನಗಳ ಪಾಪವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಅವರ ರಕ್ತ ಬಲಿಯಾಗಿ ಅರ್ಪಿಸಿದ್ರು ಪ್ರಿಯರೇ. ಶಿಲುಬೆಯ ಮೇಲೆ ಮರಣವನ್ನು ಹೊಂದಲಿಕ್ಕೆ ಮಾಡಿದ್ರು ಪ್ರಿಯರೇ. ಯಾಕೆಂದರೆ ಮನುಷ್ಯ ಮಾಡಿದ ಪಾಪ ಮನುಷ್ಯನಿಂದಲೇ ತೀರಬೇಕಾಗಿರೋ ಕಾರಣಕ್ಕೋಸ್ಕರ ಆ ಯೇಸು ಕ್ರಿಸ್ತನನ್ನು ಶಿಲುಬೆಯ ಮೇಲೆ ಜಡಿದು ಆತನ ಮರಣ ಸೈತಾನ ಯೋಚನೆ ಮಾಡಿದ ಅವನು ಸತ್ತೇ ಹೋಗ್ಬಿಡ್ತಾ ಇದ್ದೇಳಿ. ಇಲ್ಲ, ಮರಣ ಅವ್ರನ್ನ ಜಯಿಸಲಿಕ್ಕೆ ಆಗ್ತಾ ಇರಲಿಲ್ಲ ಪ್ರಿಯರೇ. ಮರಣವನ್ನು ಗೆದ್ದು ಬಂದಂಥ ಏಕೈಕ ಮನುಷ್ಯ ಕುಮಾರ ಅಂದರೆ ಅದು ಯೇಸು ಸ್ವಾಮಿ ಮಾತ್ರ. ನಾನು ಮನುಷ್ಯನಾಗಿದ್ದೀನಿ, ಈಗ ದೇವರಾಗಿದ್ದೀನಿ ಅಂತ ತೋರಿಸಿದ್ರು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಆ ಕ್ರಿಸ್ತ ಯೇಸುವಿನಲ್ಲಿ ಸೇರಿದರೆ ಅವರು ನಮ್ಮ ಪಾಪಕ್ಕೋಸ್ಕರ ಯಾವ ಥರ ಬಲಿಯಾದರೂ ಹಾಗೇನೆ ಇನ್ನು ಮುಂದಕ್ಕೆ ಪ್ರಾಣಿ ಬಲಿ ಇಲ್ಲ. ಇನ್ನು ಮುಂದಕ್ಕೆ ಪ್ರಾಣಿ ಬಲಿ ಕೊಡಬಾರ್ದು. ಯಾಕೆಂದರೆ ನಮ್ಮ ಪಾಪಕ್ಕೆ ಆಲ್ರೆಡಿ ಒಬ್ಬ ವ್ಯಕ್ತಿ ಅಂದರೆ ಯೇಸು ಕ್ರಿಸ್ತ ಸತ್ತ ಆಗಿದೆ ಪ್ರಿಯರೇ. ಇನ್ನು ಪ್ರಾಣಿ ಬಲಿ ಇಲ್ಲ, ಮನುಷ್ಯ ಬಲಿ ಇಲ್ಲ. ಈಗ ಬಲಿ ಯಾವುದು ಗೊತ್ತಾ? ನಮ್ಮನ್ನು ನಾವೇ ಬಲಿ ಅರ್ಪಿಸ್ಕೊಳ್ಳೋದು. ಯಾವ ಥರ ಬಲಿ ಅರ್ಪಿಸ್ಕೊಳ್ಳೋದು? ನಾನು ಇನ್ನು ಮುಂದಕ್ಕೆ ಮಾಡುವಂಥ ಪಾಪಕ್ಕೆ ನಾನು ಸಾಯ್ತೀನಿ, ಇನ್ನು ನಾನು ದೇವರಿಗೋಸ್ಕರ ಜೀವಿಸ್ತೀನಿ ಅಂತೇಳಿ ನೀರಿನಲ್ಲಿ ನಾವು ಮುಳುಗ್ತೇವೆ ಪ್ರಿಯರೇ. ನೀರಿನಲ್ಲಿ ಮುಳುಗುವಾಗ ನಾವು ಸತ್ತ ಲೆಕ್ಕಾಚಾರ ಅಂದರೆ ಮಣ್ಣಿನಲ್ಲಿ ಊತ ಹಾಕಿದಾಗ ಯಾವ ಥರ ಸಾಯ್ತೀವೋ ಅಥವಾ ಸತ್ತವ್ರನ್ನ ಊಣಾಗ್ತೀವೋ ಹಾಗೇನೆ ನೀರಿನಲ್ಲಿ ನಾವು ಊಣಾಗ್ತೀವಿ ಸಂಕೇತವಾಗಿ. ಆ ನೀರಿನಲ್ಲಿ ಊಣಲ್ಪಡುವಾಗ ಅಲ್ಲಿ ಏನಾಯಿತು, ಪಾಪದ ಪಾಲಿಗೆ ಸತ್ತಾಗೆ. ಅಲ್ಲಿಂದ ಅವ್ರನ್ನ ಎಬ್ಬಿಸುವಾಗ ಅವರು ದೇವರಿಗಾಗಿ ಜೀವಿಸಿದ್ರು ಅಂತೇಳಿ ಅವರ ಕೈಯಿಂದ ಪ್ರತಿಜ್ಞೆ ಮಾಡಿಸ್ತೀವಿ ನಾವು. ಇನ್ನು ಮುಂದಕ್ಕೆ ಪಾಪವೇ ಮಾಡೋದಿಲ್ಲವೆಂದು ದೃಢ ಪ್ರತಿಜ್ಞೆ ಮಾಡಿಸ್ತೀವಿ. ಆದರೂ ಪಾಪ ಬರೋದಿಲ್ವಾ? ಬಂದೇ ಬರ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕೂಡ ಪಾಪ ಬರ್ತದೆ. ನಾನು ಪರಿಶುದ್ಧ ಅಂತ ಹೇಳ್ಬಿಟ್ರೆ ಅದರಷ್ಟು ಸುಳ್ಳು ಯಾವುದಿಲ್ಲ. ದೇವರೊಬ್ಬರೇ ಪರಿಶುದ್ಧರು ಹೊರತು ಲೋಕದಲ್ಲಿರೋದು ಯಾವ ದೇವರ ಹೆಸರಿನಲ್ಲಿ ಬರುವಂತಹ ವ್ಯಕ್ತಿಗಳೇ ಆಗಿರಲಿ, ಯಾವ ನಾಯಕರುಗಳಾಗಲಿ, ಯಾವ ಗುರುಗಳೇ ಆಗಿರಲಿ, ಯಾವ ಬುದ್ಧಿಗಳೇ ಆಗಿರಲಿ, ಯಾವ ಪಾಸ್ಟರ್ಗಳೇ ಆಗಿರಲಿ, ಯಾವುದೇ ಮೌಲ್ಯಗಳಾಗಲಿ ನಾನು ಪರಿಶುದ್ಧ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತಾ? ಎಲ್ಲರೂ ಕೂಡ ಒಂದಲ್ಲ ಒಂದು ಚಿಕ್ಕ ಪಾಪದಲ್ಲಾದರೂ ಸಿಕ್ಕಾಕೊಳ್ತೀವಿ. ಚಿಕ್ಕದಾಗಿ ಕೋಪ ಮಾಡಿಕೊಂಡ್ರು ಕೂಡ ಪಾಪನೇ ಅಲ್ಲ ಪ್ರಿಯರೇ. ದೇವರೊಬ್ಬರೇ ಪರಿಶುದ್ಧ. ಹಂಗಾದರೆ ಹೇಗೆ ಪರಿಹಾರ ಆಯಿತು ದೀಕ್ಷಾಸ್ನಾನದಿಂದ ಅಂತ ಕೇಳ್ಬೋದು. ದೀಕ್ಷಾಸ್ನಾನದಿಂದ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನೀನು ದೀಕ್ಷಾಸ್ನಾನದಿಂದ ಮುಳುಗಿ ಎದ್ದ ಮೇಲೆ ಪಾಪಕ್ಕೋಸ್ಕರ ಸತ್ತ ಆದಮೇಲೆ ದೇವ್ರಿಗೋಸ್ಕರ ಜೀವಿಸುವಾಗ ನಿಮ್ಮ ಮಕ್ಕಳು ಚಿಕ್ಕ ತಪ್ಪುಗಳನ್ನ ಮಾಡುವಾಗ ನೀವು ಯಾವ ಥರ ಕ್ಷಮಿಸ್ತೀರೋ, ಅವ್ರನ್ನ ತಿದ್ದಿ ಬುದ್ಧಿ ಹೇಳಿ ಸರಿಯಾದ ದಾರಿ ತರ್ತೀರೋ, ಹಾಗೇ ದೀಕ್ಷಾಸ್ನಾನ ಆಗಿರ್ತಕ್ಕಂಥ ಮಕ್ಕಳು ತಪ್ಪು ಮಾಡಿದಾಗ ದೇವರು ತನ್ನ ವಾಕ್ಯದ ಮೂಲಕ ತಿದ್ದುತ್ತಾರೆ. ನೀನು ಮಾಡಿರೋ ತಪ್ಪು ಅಂತೇಳಿ. ಎರಡನೇದಾಗಿ ದೀಕ್ಷಾಸ್ನಾನ ತೆಗೆದುಕೊಂಡಂಥ ನಿಜವಾಗಿ ಹೃದಯದಿಂದನೇ ದೀಕ್ಷಾಸ್ನಾನವನ್ನು ತೆಗೆದುಕೊಂಡಂಥ ಮಕ್ಕಳಾಗಿದ್ದರೆ ಅವರು ಪಾಪ ಮಾಡಿದ ತಕ್ಷಣ ಪ್ರಪ್ರಥಮವಾಗಿ ನಾವು ಜನಗಳ ಜೊತೆ ಓಡೋಗಿ ಹೇಳ್ಬಾರ್ದು, ದೇವ್ರ ಜೊತೆ ಹೋಗಿ ಹೇಳಬೇಕು. ನಾನು ಪಾಪ ಮಾಡಿಬಿಟ್ಟಿದ್ದೀನಪ್ಪ, ನನ್ನ ಕ್ಷಮಿಸು ಅಂತ ಕೇಳಿದಾಗ ತಕ್ಷಣವೇ ಪರಿಹಾರ ಆಯಿತು ಪ್ರಿಯರೇ. ಆದರೆ ಅದೇ ಪಾಪನ ಮುಂದುವರಿಸ್ಕೊಂಡು ಹೋದರೆ ಮಾತ್ರ ಡಬ್ಬಲ್ ಶಿಕ್ಷೆ ಗ್ಯಾರಂಟಿ. ಸ್ವರ್ಗನೂ ಕಳ್ಕೊಳ್ಳೋಂಥ ಪರಿಸ್ಥಿತಿ ಇದೆ, ನರಕಕ್ಕೆ ಹೋಗೋ ಸಾಧ್ಯತೆ ಇದೆ. ದೀಕ್ಷಾಸ್ನಾನ ಆದವರಿಗೆಲ್ಲ ಸ್ವರ್ಗ ಸಿಗ್ತದೆ ಅಂತ ಹೇಳೋದು ಸುಳ್ಳು. ದೀಕ್ಷಾಸ್ನಾನ ಆಗಿ ಪಾಪದಲ್ಲಿ ಇದ್ದರೆ ಅವನಿಗೆ ಗ್ಯಾರಂಟಿ ನರಕ. ಇದನ್ನು ಬೈಬಲ್ ಬೋಧಿಸ್ತದೆ ಪ್ರಿಯರೇ.
ಇವತ್ತು ಲೋಕದ ಜನಗಳಿರ್ತಾರೆ, ಕ್ರೈಸ್ತರು ಪಾಪಕ್ಕೆ ಲೈಸೆನ್ಸ್ ಕೊಡ್ತಾರೆ, ಪಾಪ ಪರಿಹಾರ ಮಾಡ್ತಾರೆ, ಪುನಃ ಅದೇ ಪಾಪದಲ್ಲಿ ಮಾಡ್ತಾನೆ. ಅದು ಅಂಥ ಕ್ರೈಸ್ತರಿಗೆ ಹೋಗಲಿ. ಆದರೆ ನಿಜವಾದ ಬೈಬಲ್ನ ಓದಿರ್ತಕ್ಕಂಥ ಕ್ರೈಸ್ತ ಯಾವುದೇ ಕಾರಣಕ್ಕೂ ಪಾಪ ಮಾಡಿದ್ರೆ ತಕ್ಷಣ ದೇವರ ಹತ್ರ ಹೋಗಿ ಪರಿಹಾರ ಮಾಡಿಕೊಂಡು ಪುನಃ ಅದೇ ಪಾಪದಲ್ಲಿ ಮುಂದುವರಿಯೋದಂಗೆ ಅವನ ಜೀವಿತಾನ ಅವನು ಕಾಪಾಡ್ಕೊಳ್ತಾನೆ ಪ್ರಿಯರೇ. ಹಾಗಾದರೆ ಇಲ್ಲಿ ಬರ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಸೇರೋದಕ್ಕೆಂದರೆ ಕ್ರಿಸ್ತ ಯೇಸು ನಮಗೆ ರಕ್ತ ಬಲಿಯಾದರು, ಆದರೆ ಈಗ ನಾವು ನಮಗೆ ನಾವೇ ಬಲಿಯಾಗಿ ಅರ್ಪಿಸಿಕೊಂಡು ಪಾಪದ ಪಾಲಿಗೆ ಸತ್ತು ದೇವರಿಗೋಸ್ಕರ ಜೀವಿಸಬೇಕು ಅಂತ ಹೇಳುವಂಥ ಒಂದು ನಿಯಮನೇ ಈ ಒಂದು ದೀಕ್ಷಾ ಸ್ಥಾನ ಆಗಿದೆ. ಹಲ್ಲೆಲೂಯಾ. ದೀಕ್ಷಾ ಸ್ಥಾನ ಆಗಿದೆ ಪ್ರಿಯರೇ. ಎರಡನೇದಾಗಿ ಅಲ್ಲಿ ವಾಕ್ಯವನ್ನು ತೆಗೆದುಕೊಳ್ಳೋಣ. ಅದೇ 3ನೇ ವಾಕ್ಯ ಪುನಃ ಓದ್ತೀನಿ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುದಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಕೊಂಡೆವು ಎಂಬುದು ನಿಮಗೆ ತಿಳಿಯೋದು. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಮರಣದಲ್ಲಿ ಪಾಲುದಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಅವರು ಸಮಾಧಿಯ ಒಳಗಡೆ ಉಣಲ್ಪಟ್ಟರು, ನಾವು ನೀರಿನೊಳಗಡೆ ಉಣಲ್ಪಡ್ತೀವಿ. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಅಂದರೆ ಹೊಸಬರು ಅಂದರೆ ಏನು? ದೇವರ ವಾಕ್ಯದ ಪ್ರಕಾರ ನಡೆದು ನಾವು ಜೀವಿಸಬೇಕು. ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಬೈಬಲ್ ಬೋಧಿಸ್ತದೆ ಪ್ರಿಯರೇ. ಅದಕ್ಕೇನೆ ಪ್ರತಿ ವಾರ ಚರ್ಚಿಗೆ ಬನ್ನಿ ಅಂತ ಎಲ್ಲರಿಗೂ ಕೂಡ ನಾವು ಹೇಳ್ಕೊಳ್ಳೋದು. ಪಾಸ್ಟ್ಗಳು ಯಾಕೆ ಬರಲಿಲ್ಲ ಅಂತ ಕೇಳೋ ಕೋಪ ಮಾಡ್ಕೊಡ್ತೀವಿ. ಈ ವಯ್ಯನಿಗೇನು ಕೇಮೆ, ಈ ವಯ್ಯನಿಗೇನು ಕೆಲಸ, ಪ್ರತಿ ವಾರ ಬರಬೇಕಂತ ಪ್ರತಿ ವಾರ ಇಲ್ಲ. ನಿಮ್ಮ ಸಭಾಪಾಲಕರು ಯಾಕೆ ಪ್ರತಿ ವಾರ ಬರಲಿಕ್ಕೆ ಹೇಳ್ತಾ ಇರ್ತಾರೆ? ಆ ಒಂದು ದಿವಸ, ಅದೇ ದಿವಸ ನಿನ್ನನ್ನು ಮಾನಸಾಂತರಗೊಳಿಸುವಂಥ ಪಾಪದ ಪರಿಹಾರ ಆಗ್ಬೋದು. ಆ ಕಾರಣಕ್ಕೋಸ್ಕರನೇ ಆಲಯಕ್ಕೆ ಬನ್ನಿ ಅಂತ ಹೇಳೋದು. ಯಾವಾಗ ನೀವು ಹೆಚ್ಚು ಹೆಚ್ಚು ವಾಕ್ಯಗಳನ್ನ ನಾವು ಕೇಳ್ತೀವೋ ಅಷ್ಟೇ ನಮ್ಮ ಪಾಪಗಳು ಪರಿಹಾರ ಆಗ್ತದೆ ಮತ್ತು ಪಾಪದ ಜೀವಿತ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗೆಯೇ 11ನೇ ವಾಕ್ಯವನ್ನು ತೆಗೆದುಕೊಳ್ಳೋಣ, 6:11. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂದು ಎಣಿಸಿಕೊಳ್ಳಿರಿ. ನೀವು ಇನ್ನು ಮುಂದೆ ಕೇಳಿ, ಅಪ್ಪ ನಾನು ಪಾಪದಲ್ಲಿ ಇಲ್ಲ, ನಾನು ನಿನಗೋಸ್ಕರ ಜೀವಿಸ್ತಾ ಇದ್ದೀನಿ, ನನ್ನ ಹತ್ರ ತಪ್ಪುಗಳು ಬಂದರೆ ನೀನೇ ನನಗೆ ಪರಿಹಾರ ಮಾಡಲಿಕ್ಕೆ ಮಾರ್ಗ ತೋರಿಸಪ್ಪ, ನಾನು ತಪ್ಪು ಮಾಡ್ದಂಗೆ ನಾನು ನಡೆಸಪ್ಪ, ನನಗೆ ಅಂಥ ಆಲೋಚನೆಗಳು ಬರಬಾರ್ದು ಸ್ವಾಮಿ, ನನಗೆ ಅಂಥ ಒಂದು ಹೇಳ್ತೀನಿ ಪ್ರಿಯರೇ, ಪಾಪ ಬಿಡಲಿಕ್ಕೆ ನಿಮ್ಮ ಕೈಯಿಂದ ಸಾಧ್ಯ ಇಲ್ಲ. ದೇವರ ಸಹಾಯ ಇಲ್ಲದೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರನ್ನೇ ಕೇಳ್ಕೊಳ್ಳೋಣ. ದೇವರೇ, ನನ್ನ ಹತ್ರ ಒಂದು ರಹಸ್ಯ ಪಾಪ ಇದೆ, ಇದು ನನ್ನ ಕುಟುಂಬಕ್ಕೂ ಗೊತ್ತಿಲ್ಲ, ನನ್ನ ಸಭಾಪಾಲಕರು ಗೊತ್ತಿಲ್ಲ, ನಮ್ಮ ಸಭೆಗೆ ಗೊತ್ತಿಲ್ಲ, ಆದರೂ ನಾನು ಜನಗಳ ಮುಂದೆ ಭಕ್ತ ಅಂತ ನಾಟಕ ಆಡ್ತಿದ್ದೀನಿ ಸ್ವಾಮಿ. ಇಲ್ಲ ಸ್ವಾಮಿ, ನಾನು ಇನ್ನು ಮುಂದಕ್ಕೆ ನಿನ್ನ ಮಗಳಾಗಿ ನಿಷ್ಠೆಯಿಂದ ಯಥಾರ್ಥವಾಗಿ ಜೀವಿಸಲಿಕ್ಕಿರೋ ಶಕ್ತಿ ಬಲ ಕೊಡೋದನ್ನು ನೀವು ಕೇಳ್ಕೊಳ್ಳಿ. ದೇವರು ಆ ಕ್ಷಣದಲ್ಲಿ ನಿಮ್ಮನ್ನು ದಿನದಿಂದ ದಿನಕ್ಕೆ ಪರಿಹಾರ ಮಾಡ್ತಾರೆ ಪ್ರಿಯರೇ. 1ನೇ ಯೋಹಾನ 1:9 ಸ್ಪಷ್ಟವಾಗಿ ಬರೆದಿದೆ ಪ್ರಿಯರೇ, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿದ್ರೆ ದೇವರು ನಿಮ್ಮನ್ನು ಒಂದು ಪಾಪ ಮಾತ್ರ ಅಲ್ಲ, ಸಕಲ ವಿಧವಾದ ಪಾಪವನ್ನು ಪರಿಹಾರ ಮಾಡಿ ನಿಮ್ಮನ್ನು ಶುದ್ಧ ಮಾಡ್ತಾನೆ ಅಂತ ದೇವ್ರ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ದೀಕ್ಷಾ ಸ್ನಾನ ಹೇಳುವಂಥದ್ದು ಒಂದು ಶುದ್ಧತೆಯ ಸಂಕೇತ. ದೀಕ್ಷಾ ಸ್ನಾನ ಎಂಬುದು ಪಾಪವನ್ನು ಬಿಡುವಂಥ ಸಂಕೇತ. ದೀಕ್ಷಾ ಸ್ನಾನ ಅಂತ ಹೇಳೋದು ಪರಿಶುದ್ಧರಾಗಿ ಜೀವಿಸುವಂಥ ಒಂದು ಸಂಕೇತ. ದೀಕ್ಷಾ ಸ್ನಾನ ಅಂತ ಹೇಳೋದು ಕ್ರಿಸ್ತನ ಹಾಗೆ ನಾನು ಕ್ರಿಸ್ತನಂತೆ ಜೀವಿಸ್ತೀನಿ, ಆತನ ಮರಣದಲ್ಲಿ ಪಾಲುದಾರನಾಗ್ತೀನಿ ಅಂತ ಹೇಳುವಂಥ ತೋರಿಸುವಂಥ ಒಂದು ಸಂಕೇತವಾಗಿದೆ ಪ್ರಿಯರೇ. ದೀಕ್ಷಾ ಸ್ನಾನ ಅಂತ ಹೇಳುವಂಥದ್ದು ಮತಾಂತರ ಅಲ್ಲ. ದೀಕ್ಷಾ ಸ್ನಾನ ಅಂತ ಹೇಳುವಂಥದ್ದು ವ್ಯಕ್ತಿಗಳ ಮನಸ್ಸನ್ನು ಬದಲಾಯಿಸುವಂಥದ್ದು, ಲೋಕದಲ್ಲಿ ಇರುವಂಥ ಪಾಪದಿಂದ ಹೊರಗಡೆ ತರುವಂಥದ್ದು. ಲೋಕದ ಜನಗಳಿಗೆ ಪಾಪದ ಬಗ್ಗೆ ಗೊತ್ತಿಲ್ಲ. ಬೀಡಿ ಸೇದಿದ್ರೆ ಪಾಪ ಅಲ್ಲ, ವ್ಯಭಿಚಾರ ಮಾಡಿದ್ರೆ ಪಾಪ ಅಲ್ಲ, ಸುಳ್ಳು ಹೇಳಿದ್ರೆ ಪಾಪ ಅಲ್ಲ, ಲಂಚ ತಗೊಂಡ್ರೆ ಪಾಪ ಅಲ್ಲ ಅಂತ ಅವರು ಇನ್ನೂ ಜೀವಿಸ್ತಿದ್ದಾರೆ. ಅಂಥವರಿಗೆ ನಾವು ಕ್ರೈಸ್ತನ ಬೋಧಕರಾಗಿರ್ತಕ್ಕಂಥ ನಾವು ಬೈಬಲ್ ವಾಕ್ಯದ ಪ್ರಕಾರ ನಾವೇನು ಮಾಡ್ತೀವಿ, ನೀನು ಮಾಡ್ತಾರೋ ತಪ್ಪುದ ತೋರಿಸ್ಕೊಟ್ಟು ಅವ್ರನ್ನ ಸರಿಯಾದ ದಾರಿಗೆ ತರ್ತೀವಲ್ಲ, ಇದೇ ಮಾನಸಾಂತರ ಪ್ರಿಯರೇ. ಅವರೇ ಬಂದು ದೀಕ್ಷಾಸ್ಥಾನ ತೆಗೆದುಕೊಳ್ಳೋದು. ಇನ್ನು ಪಾಪದಲ್ಲಿ ಇರುವವರಿಗೆ ದೀಕ್ಷಾಸ್ಥಾನ ಕೊಡಲೇಬಾರದು ಪ್ರಿಯರೇ. ಇವತ್ತು ಕೆಲವೊಂದು ಸಭೆಗಳಲ್ಲಿ 1 ದಿವಸ 2 ದಿವಸ ಆಗಿ ನಾನು ಕ್ರಿಸ್ತನ ಸ್ವೀಕರಿಸ್ತೀನಿ ಅಂತ ಹೇಳಿ ತಕ್ಷಣವೇ ದೀಕ್ಷಾಸ್ಥಾನ ಕೊಟ್ಬಿಡ್ತಾರೆ. ತಪ್ಪು ಪ್ರಿಯರೇ. ಅವನು ಮಾನಸಾಂತರ ಹೊಂದಿದ್ದಾನ, ಅವನು ಬದಲಾಗ್ತಿದ್ದಾನ ಅಂತ ಒಂದು ಅಟ್ಲೀಸ್ಟ್ ಒಂದು 6 ತಿಂಗಳಾದರೂ ಸಭಾಪಾಲಕರುಗಳು ನೋಡಬೇಕು. ಇವತ್ತೇನಾಗ್ತಿದೆ, ನಾನು ಯೇಸು ಕ್ರಿಸ್ತನ ಅಂಗೀಕರಿಸ್ತೀನಿ ಅಂತ ಹೇಳಿದ ತಕ್ಷಣ ದೀಕ್ಷಾಸ್ಥಾನ ಕೊಟ್ಬಿಡ್ತಾರೆ. ತಪ್ಪು. ಜನಸಂಖ್ಯೆಗೋಸ್ಕರ ನೀವು ದೀಕ್ಷಾಸ್ಥಾನ ಕೊಡಬೇಡಿ. ನಿಜವಾಗಿ ಪಾಪದ ಪಾಲಿಗೆ ಸತ್ತಿದ್ದಾನೆ ಅಂತ ಗೊತ್ತಾಗ್ತಾ ಇದ್ದರೆ ಮಾತ್ರ ಅಂಥವರಿಗೆ ದೀಕ್ಷಾಸ್ಥಾನ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಪ್ರಿಯರೇ. ತಪ್ಪಾಗಿ ದೀಕ್ಷಾಸ್ಥಾನ ಕೊಟ್ಟವನಿಗೂ ಶಿಕ್ಷೆ ಇದೆ, ತಪ್ಪಾಗಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವವರಿಗೆ ಶಿಕ್ಷೆ ಇದೆ, ತಪ್ಪಾಗಿ ದೀಕ್ಷಾಸ್ಥಾನ ತೆಗೆದುಕೊಳ್ಳಲಿಕ್ಕೆ ಪ್ರೇರೇಪಣೆ ಮಾಡ್ತಾರೆ ನೋಡಿ, ಅಂಥವರಿಗೂ ಕೂಡ ಶಿಕ್ಷೆ ಇದೆ. ಅದಕ್ಕೇ ಮಾರ್ಕ 16ನೇ ಅಧ್ಯಾಯದಲ್ಲಿ ಬರೆದಿದೆ, ಭಾಳ ಚೆನ್ನಾಗಿ ಬರೆದಿದೆ ಪ್ರಿಯರೇ. ಮಾರ್ಕ 16ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ನಂಬಿ ದೀಕ್ಷಾಸ್ನಾನ ಮಾಡಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವನು
ದಂಡನೆ ಗುರಿಯಾಗುವನು. ಹಾಗಾದ್ರೆ ಏನು ನಂಬಬೇಕು? ನಾನು ಪಾಪದ ಪಾಲಿಗೆ ಸಾಯ್ತಾ ಇದ್ದೀನಿ ಅಂತ ನಂಬಬೇಕು, ನಾನು ದೇವರಿಗೋಸ್ಕರ ಜೀವಿಸ್ತೀನಿ ಅಂತ ನಂಬಬೇಕು. ನಾನು ಇನ್ನೂ ಲೋಕನ ನಂಬಿಕೊಂಡು ಬಂದು ದೀಕ್ಷಾಸ್ಥಾನ ತೆಗೆದುಕೊಂಡ್ರೆ ಹೆಸರಿಗೆ ಮಾತ್ರ ದೀಕ್ಷಾಸ್ಥಾನ ತೆಗೆದುಕೊಂಡು ಕರ್ತನ ಮೇಜು ಕೈ ಹಾಕ್ದಂಗೆ ಆಗ್ತದೆ. ಅದಕ್ಕೇ ಸಭೆಗಳಲ್ಲಿ ಕರ್ತನ ಮೇಜು ಕೊಡಬೇಕಿದ್ರು ಕೂಡ ದೀಕ್ಷಾಸ್ಥಾನ ಆದವರಿಗೆ ಮಾತ್ರ ಕೊಡೋದು. ಆದರೆ ನಮ್ಮ ಸಭೆಯಲ್ಲಿ ನಾನೊಂದು ಮಾತು ಹೇಳ್ತೀನಿ, ದೀಕ್ಷಾಸ್ಥಾನ ಆಗಿದ್ದರೂ ಕೂಡ ರಹಸ್ಯ ಪಾಪದಲ್ಲಿದ್ದರೆ ತಗೋಬೇಡಿ. ನಿಮ್ಮ ಪಾಪನ ಒಪ್ಪುಕೊಂಡು ಅರಕೆ ಮಾಡೋದಾದರೆ ಮಾತ್ರ ತಗೊಳ್ಳಿ. ಪರಿಶುದ್ಧನಾಗಿ ಜೀವಿಸ್ತೀನಿ ಅಂತ ನೀವು ನಿಮ್ಮ ಹೃದಯದಲ್ಲಿ ನೀವು ಪ್ರತಿಜ್ಞೆ ಮಾಡೋದಾದರೆ ಮಾತ್ರ ತಗೊಳ್ಳಿ. ಇನ್ನೂ ಪಾಪದಲ್ಲೇ ಮುಂದುವರಿತಿದ್ರೆ ದಯವಿಟ್ಟು ತಗೋಬೇಡಿತಲೇ ನಾನು ಹೇಳ್ತೀನಿ. ಪ್ರೈಸ್ ಲಾರ್ಡ್. ಹಾಗಾದರೆ ದೀಕ್ಷಾಸ್ಥಾನದ ಮಹಿಮೆ ಏನು ಗೊತ್ತಾ ಪ್ರಿಯರೇ? ಬೇರೆ ಏನೂ ಅಲ್ಲ, ನನ್ನ ಜೀವಿತಕ್ಕೆ ನಾನು ಪಾಪದ ಪಾಲಿಗೆ ಸತ್ತು ದೇವರಿಗೋಸ್ಕರ ಜೀವಿಸ್ತೇನೆ ಅಂತ ಹೇಳಿದ ಒಂದು ಪ್ರತಿಜ್ಞೆ ಮಾಡಿ ಕ್ರಿಸ್ತನ ಮರಣದಲ್ಲಿ ಪಾಲುದಾರನಾಗಿ ನಾನು ಇನ್ನು ಸತ್ಯದಲ್ಲೂ ಧರ್ಮದಲ್ಲೂ ದೇವರ ವಾಕ್ಯದಲ್ಲೂ ದೇವರಿಗಾಗಿ ನಾನು ಜೀವಿಸ್ತೇನೆ ಅಂತ ತಿಳ್ಕೊಂಡು ಒಂದು ತೆಗೆದುಕೊಳ್ಳುವಂಥ ತೀರ್ಮಾನವೇ ದೀಕ್ಷಾಸ್ನಾನ ಆಗಿದೆ ಪ್ರಿಯರೇ. ಅದಕ್ಕೋಸ್ಕರ ಇಲ್ಲಿ ಮತ್ತಾಯ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾನು 5 ಮತ್ತು 6ರಲ್ಲಿ ನಾನು ಇವತ್ತು ಇದು ಎರಡಕ್ಕೆ ನಿಲ್ಲಿಸ್ತಾ ಇದ್ದೇನೆ ಪ್ರಿಯರೇ. ನಾನು ಹಿಂದಿನ ಸಂಚಿಕೆಯಲ್ಲಿ 1ರಿಂದ 4 ಕೊಟ್ಟಿದ್ದೆ. ಈಗ 5 ಮತ್ತು 6ರಲ್ಲಿ ಪುನಃ ಇನ್ನೊಂದು ಸಲ ಓದ್ತೀನಿ. ಆಗ ಯೆರೂಸಲೇಮ್, ಯೂದಾಯ, ಯೋರ್ದಾನ್ ಹೊಳೆಯ ಸುತ್ತಮುತ್ತಲಿರುವ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು. ಹಾಗಾದರೆ ಅಲ್ಲಿ ಯೋರ್ದಾನ ಹೊಳೆಯಲ್ಲಿ ಮಾಡಿಸ್ಕೊಂಡ್ರು, ಇಲ್ಲೂ ಹೊಳೆಯಲ್ಲೇ ಮಾಡಬೇಕು ಅಂತಿಲ್ಲ, ಟ್ಯಾಂಕ್ಗಳಲ್ಲೂ ಮಾಡ್ಬೋದು. ಈಗ ನನ್ನನ್ನೆಲ್ಲ ನಮ್ಮ ಸಭಾಪಾಲಕ ಡ್ರಮ್ಮು ಒಳಗಡೆ ಕೂರಿಸ್ಬಿಟ್ಟು, ಅದೇ ನೋಡಿ ಬ್ಯಾರಲ್ ಡ್ರಮ್ ಬರ್ತದಲ್ವ, ಆ ಡ್ರಮ್ಮು ಒಳಗಡೆ ನಮ್ಮನ್ನು ಹಾಕ್ಬಿಟ್ಟು ಅಲ್ಲೇ ನೀರಿನಲ್ಲಿ ಮುಳುಗಿಸ್ಬಿಟ್ಟು ಎತ್ತಿಸಿದ್ರು ಪ್ರಿಯರೇ. ಒಟ್ಟಾರೆ ನೀರಿನಲ್ಲಿ ಮುಳುಗಿ ಎದ್ದೇಳಬೇಕಷ್ಟೇ. ಇವತ್ತು ಪಾಸ್ಟರ್ಗಳೇ ನೀರಲ್ಲಿ ಮುಳುಗಿಸ್ತಾ ಇದ್ದಾರೆ. ಆದರೆ ಇಸ್ರೇಲ್ ದೇಶದ ಪದ್ಧತಿ ಅದಲ್ಲ ಪ್ರಿಯರೇ. ಇಸ್ರೇಲ್ ದೇಶದ ಪದ್ಧತಿ ಏನು ಗೊತ್ತಾ? ಅವರೇ ನೀರಿನಲ್ಲಿ ಮುಳುಗಬೇಕು, ಅಲ್ಲಿಂದ ಎದ್ದೇಳಬೇಕು. ಅಂದರೆ ನನ್ನ ಪಾಪಕ್ಕೋಸ್ಕರ ನಾನೇ ಸಾಯಬೇಕು, ನಾನೇ ಎದ್ದೇಳಬೇಕು. ಇವತ್ತು ಏನಾಗ್ತದೆ ಅಂದರೆ ಪ್ರಿಯರೇ, ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಪಾಸ್ಟರ್ಗಳೇ ಅವ್ರನ್ನ ಮುಳುಗಿಸ್ತಾ ಇದ್ದಾರೆ. ಅಂದರೆ ಪಾಸ್ಟ್ರುಗಳೇ ಅವ್ರನ್ನ ಏನು ಮಾಡ್ತಾರೆ, ಮುಳುಗಿಸ್ಬಿಟ್ಟು ಅಂದರೆ ಪಾಸ್ಟ್ರುಗಳೇ ಅವ್ರನ್ನ ಪಾಪದ ಪಾಲಿಗೆ ಸಾಯಿಸಿ ಅಲ್ಲಿಂದ ಎಬ್ಬಿಸ್ತಾ ಇದ್ದಾರೆ. ಇಲ್ಲ ಪ್ರಿಯರೇ, ಇದು ನಿಜವಾದ ನಿಯಮ ಅಲ್ಲ. ನಿಜವಾದ ನಿಯಮ ಅಂತಾರೆ ಇಸ್ರೇಲ್ ದೇಶದಲ್ಲಿ ಅವನ ಪಾಪಕ್ಕೆ ಅವನೇ ಮುಳುಗುತ್ತಾನೆ, ಅವನೇ ಎದ್ದೇಳ್ತಾನೆ ಪ್ರಿಯರೇ. ಅವನು ಆ ಕಡೆ ನೀರಿಗೆ ಅನ್ಬ್ಯಾಲೆನ್ಸ್ ಆಗಬಾರ್ದು ತಗೊಂಡ್ಬೇಕಾದ್ರೆ ಹಿಡ್ಕೋಬೋದು ಹೊರತು ಅವನೇ ಮುಳುಗಬೇಕು, ಅವನೇ ಎದ್ದೇಳಬೇಕು ಪ್ರಿಯರೇ. ಇದು ನಿಜವಾದಂತಹ ದೀಕ್ಷಾಸ್ಥಾನ ಆಗಿದೆ. ಆದರೆ ನಮ್ಮ ಇಂಡಿಯಾದ ದೀಕ್ಷಾಸ್ಥಾನಗಳು ತುಂಬ ವ್ಯತ್ಯಾಸ ಇದೆ. ಪಾಸ್ಟರ್ಗಳೇ ನೀರಿನಲ್ಲಿ ಮುಳುಗಿಸಿ ತೆಗಿತಾರೆ. ಇಲ್ಲ ಪ್ರಿಯರೇ, ಅದು ಹೇಗೆ ದೀಕ್ಷಾಸ್ಥಾನ ಕೊಡಲಿ, ಒಟ್ಟಾರೆ ಅವನು ನೀರಿನಲ್ಲಿ ಮುಳುಗಬೇಕು, ಎದ್ದೇಳಬೇಕು. ಇವತ್ತು ಚಿಮುಕಿಸುವಂಥ ದೀಕ್ಷಾಸ್ಥಾನ ಮಾಡಿಸ್ತಾರೆ, ತಪ್ಪು. ಬಕೆಟಲ್ಲಿ ತಲೆ ಮೇಲೆ ಉಯ್ದುಬಿಟ್ಟು ದೀಕ್ಷಾಸ್ಥಾನ ಮಾಡಿಸ್ತಾರೆ ಪಾಸ್ಟರ್ಗಳು. ಅಂಥದ್ದನ್ನು ನಾನು ಖಂಡಿಸ್ಲಿಕ್ಕೆ ಹೋದಾಗಲೇ ನಮ್ಮ ಸಭೆಯಿಂದ ವಿರೋಧ ಆಗುವಂಥ ಪರಿಸ್ಥಿತಿಗಳು ಕೂಡ ಬಂತು. ಬಕೆಟ್ನಲ್ಲಿ ನೀರು ಹಾಕ್ತಾರೆ, ಅದು ತಪ್ಪು. ನಿಜವಾದ ದೀಕ್ಷಾಸ್ಥಾನ ಹೇಗಿರಬೇಕಾದ್ರೆ ರೋಮಪುರ 6ನೇ ಅಧ್ಯಾಯದಲ್ಲಿ ಹೇಳಿದಾಗೆ ನಾವು ಊಣಲ್ಪಡಬೇಕು. ಯಾವ ಥರ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೇರೋದಕ್ಕೆ ನಾವು ಊಣಲ್ಪಡಬೇಕು ಅಂತ ಸ್ಪಷ್ಟವಾಗಿ ತಿಳಿಸ್ತೀವಿ ಪ್ರಿಯರೇ. ಮತ್ತೊಂದು ಸಲ ವಾಕ್ಯ ತೆಗಿತಿದ್ದೀನಿ ಪ್ರಿಯರೇ. ಪ್ರೈಸ್ ಲಾರ್ಡ್. ಇಲ್ಲಿ ಗಮನಿಸಿ ಪ್ರಿಯರೇ, 6:4ರಲ್ಲಿ ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುದಾರರಾಗಿ ಆತನೊಂದಿಗೆ ಊಣಲ್ಪಟ್ಟೆವು ಅಂದರೆ ಅಲ್ಲಿ ನಾವು ನೀರಿನ ಒಳಗಡೆ ಊಣಲ್ಪಟ್ಟೆವು ಅಂತ ಅರ್ಥ. ಇವತ್ತು ಏನಾಗ್ತದೆ, ಚಿಮುಕಿಸೋ ದೀಕ್ಷಾಸ್ನಾನ ಅಂತೆ, ಬಕೆಟಲ್ಲೇ ನೀರು ಉಯ್ಯೋದಂತೆ, ಏನೇನೇನೋ ಬಂದುಬಿಟ್ಟಿದೆ ಪ್ರಿಯರೇ. ಇಲ್ಲ ಪ್ರಿಯರೇ. ಮತ್ತು ದೀಕ್ಷಾಸ್ನಾನ ಇವತ್ತು ನಾಳೆ 1 ವಾರ ಆಗಿರೋ ಕೊಟ್ಬಿಡ್ತಾ ಇದ್ದಾರೆ ಪಾಸ್ಟರ್ಸ್ಗಳು. ಇಲ್ಲ ಪ್ರಿಯರೇ, ಅವನು ಸಂಪೂರ್ಣವಾಗಿ ಅವನು ಪಾಪಕ್ಕೋಸ್ಕರ ಊಣಲ್ಪಡಲಿಕ್ಕೆ ರೆಡಿ ಇದ್ದಾನ ಅಂತ ಮೊದಲು ನೋಡಬೇಕು. ಎರಡನೇದಾಗಿ ಅವನು ಪಾಪನ ಬಿಡ್ತಾ ಇದ್ದಾನಂತ ಮಾಡಿ ದೀಕ್ಷಾಸ್ಥಾನ ಕೊಡಿ. ನಾನು ಆಗಲೇ ಹೇಳಿದಾಗೆ ದೀಕ್ಷಾಸ್ಥಾನ ಕೊಡೋರಿಗೂ ಶೋಧನೆ ಇದೆ, ದೀಕ್ಷಾಸ್ಥಾನ ತೆಗೆದುಕೊಳ್ಳೋರಿಗೂ ತಪ್ಪಾಗಿ ತೆಗೆದುಕೊಂಡ್ರೆ ಅವರಿಗೂ ಶೋಧನೆ ಇದೆ ಪ್ರಿಯರೇ. ಹಾಗಾದರೆ ಕ್ರಿಸ್ತನ ನಿಯಮಗಳಲ್ಲಿ ಯೇಸು ಸ್ವಾಮಿ ಸತ್ತು ಹೋಗಿ ಪುನಃ ಜೀವದಿಂದ ಎದ್ದು ಬಂದಿರಲ್ವಾ, ಆ ಒಂದು ಮನುಷ್ಯ ಕುಮಾರನಾಗೆ ಬದುಕಿ ಬಂದಾಗ 2 ನಿಯಮಗಳನ್ನ ಕೊಟ್ಟಿರೋದು. ಒಂದು ದೀಕ್ಷಾಸ್ಥಾನ ಮತ್ತು ಇನ್ನೊಂದು ಕರ್ತನ ಮೇಜು. ಇದು ಎರಡನ್ನು ನಾವು ಪರಿಶುದ್ಧವಾಗಿ ಮಾಡಲಿಲ್ಲ ಅಂದರೆ ನಾವು ನಿಜವಾಗಿ ನ್ಯಾಯ ತೀರ್ಪಿಗೊಳಗಾಗ್ತೀವಿ ಪ್ರಿಯರೇ. ಹಾಗಾದರೆ ದೀಕ್ಷಾಸ್ಥಾನ ಅಂತ ಹೇಳುವಂಥದ್ದು ಬೇರೆ ಏನು ಅಲ್ಲ, ದೇವರ ಒಂದು ನಿಯಮ. ಎಂಥ ಪಾಪದ ಪಾಲಿಗೆ ಸಾಯಬೇಕು, ದೇವರಿಗೋಸ್ಕರ ಜೀವಿಸಬೇಕು ಅಂತ ಅಷ್ಟೇ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಏನಾದರೂ ಕನ್ಫ್ಯೂಷನ್ಗಳಿದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ ಕೇಳ್ಬೋದು. ಮತ್ತು ನಿಮ್ಮ ಫೋನ್ ನಂಬರನ್ನು ಕೊಡೋದೇ ಆದರೆ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ದೀಕ್ಷಾಸ್ಥಾನದ ಬಗ್ಗೆ ತುಂಬ ಅನುಮಾನಗಳಿದೆ. ಈ ಅನುಮಾನಗಳನ್ನು ನಾವಾಗೆ ಪರಿಹರಿಸಿಕೊಳ್ಳುವ. ದೇವರು ನನಗೆ ಏನು ತಿಳಿಸಿದಾರೋ ಅದರ ಪ್ರಕಾರ ನಾನು ನಿಮಗೆ ತಿಳಿಸ್ತೀನಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್. ಪ್ರೈಸ್ ಲಾರ್ಡ್ ಪ್ರಿಯರೇ.